ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹಸಿ ತೊಗರಿಕಾಳು ಮತ್ತು ಸೊಪ್ಪು ಉಪಯೋಗಿಸ್ಕೊಂಡು ಉಪ್ಸಾರು ಮಾಡಿದ್ದೀನಿ. ಹೊರಗಡೆ ಪಾತ್ರೆಯಲ್ಲೇ ಮಾಡ್ಕೊಳ್ಬಹುದು, ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಪಾತ್ರೆಲಿ ಮಾಡೋದ್ರಿಂದ ರುಚಿ ಜಾಸ್ತಿ ಉಪ್ಸಾರ್ದು. ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದು. ಕುಕ್ಕರ್ಗಿಂತ ಪಾತ್ರೆ ತುಂಬಾ ಬೇಗನೂ ಆಗುತ್ತೆ, ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಕಾಳು ಬಿಡಿಸ್ಬೇಕು ಅಷ್ಟೇ, ಸ್ವಲ್ಪ ಕೀಡೆ ಕಾಳುಗಳೇನಾದ್ರು ಇದ್ದರೆ ಬಿಡಿಸ್ವಾಗಲೇ ನೋಡ್ಕೊಂಡು ನೀವು ಅದನ್ನು ಬೇರ್ಪಡಿಸ್ಕೊಳ್ಳಿ. ಕೀಡೆ ಕಾಳು ಮಿಕ್ಸ್ ಆದರೆ ಸಾಂಬಾರು ಚೆನ್ನಾಗಿರೋದಿಲ್ಲ ತಿನ್ನಬೇಕಾದಾಗ. ಕೆಲವೊಂದು ಸಲ ಗೊತ್ತಾಗೋದೇ ಇಲ್ಲ ಯಾವುದು ಕೀಡೆ ಆಗಿದೆ ಅಂತೇಳಿ. ನೀವು ತೊಳಿಬೇಕಾದ್ರೂ ಕೂಡ ಗೊತ್ತಾಗುತ್ತೆ. ನೀರಿನಲ್ಲಿ ತೇಲಂಥ ಕಾಳುಗಳು ಸ್ವಲ್ಪ ಕೀಡೆ ಕಾಳುಗಳಾಗಿರ್ತವೆ. ಮತ್ತು ಈ ತೊಗರಿಕಾಯಿ ಬಿಡಿಸ್ವಾಗ ಈ ಥರ ಎಳೆದಿರುತ್ತಲ್ಲ, ನಾವು ಅವರೆಕಾಯಿನಲ್ಲಿ ಈ ಥರ ಎಳೆದಿದೆ ಮುರ್ದಿ ಹಾಕ್ಕೊಳ್ತೀವಿ. ಅದೇ ತೊಗರಿಕಾಯಿನಲ್ಲಿ ಆ ರೀತಿ ಉಪಯೋಗಿಸೋಕ್ಕೆ ಬರೋದಿಲ್ಲ. ಅದು ನಾನಿಲ್ಲಿ ಕಿಲ್ಕಿರೆ ಸೊಪ್ಪು ತೊಗೊಂಡಿದ್ದೀನಿ. ಕಿಲ್ಕಿರೆ ಸೊಪ್ಪು ಅಂದರೆ ಈ ರೀತಿ ಬೇರಿರುತ್ತೆ. ಎಳೆ ಸೊಪ್ಪಾದರೆ ಬೇರು ಒಂದು ಸ್ವಲ್ಪ ಬಿಟ್ಬಿಟ್ಟು ಇದು ಸೊಪ್ಪೆಲ್ಲ ಉಪಯೋಗಿಸ್ಕೊಳ್ಳಿ. ಈ ಕಾಳು ಜೊತೆಗೆ ನುಗ್ಗೆ ಸೊಪ್ಪು ಚೆನ್ನಾಗಿರುತ್ತೆ, ಒಣಗೊನೆ ಸೊಪ್ಪು ಚೆನ್ನಾಗಿರುತ್ತೆ, ಬೆರ್ಗೆ ಸೊಪ್ಪು, ಕೀರೆ ಸೊಪ್ಪು, ಕಿಲ್ಕಿರೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಸೊಪ್ಪು ಚೆನ್ನಾಗಿದೆ. ತರಕಾರಿಗಳಲ್ಲಿ ಹೀರೆಕಾಯಿ, ಬೀನ್ಸು ಕೂಡ ತುಂಬ ಒಳ್ಳೆ ಕಾಂಬಿನೇಷನು. ಈ ಕಾಳು ಜೊತೆಗೆ ಹಾಕಿ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ನೋಡ್ತಾ ಇದ್ದೀರಲ್ಲ, ಬೇರಷ್ಟೇ ಬಿಟ್ಟು ಎಲ್ಲನೂ ಉಪಯೋಗಿಸ್ಕೊಳ್ತೀನಿ. ನೀವು ಯಾವಾಗಲೂ ಉಪ್ಸಾರು ಬಸ್ಸಾರು ಮಾಡಬೇಕಾದಾಗ ಬರೀ ಎಲೆ ಅಷ್ಟೇ ಅಲ್ಲ, ಬೇರನ್ನು ಸೇರಿಸಿ ಬೇರು ಬಿಟ್ಬಿಟ್ಟು ಕಾಂಡ ಎಲ್ಲ ಸೇರಿಸಿ ಉಪಯೋಗಿಸ್ಕೊಳ್ಳಿ. ಮಸೊಪ್ಪು ಕರೆ ಈ ರೀತಿ ಕುಡಿ ಮಾತ್ರ ಬಿಡಿಸ್ಕೊತೀನಿ. ಉಪ್ಸಾರು ಬಸ್ಸಾರಿಗಾದರೆ ಈ ರೀತಿ ಕಡ್ಡಿ ಸಮೇತ ಹಾಕ್ಕೊಳ್ತೀನಿ. ಮತ್ತು ಇದು ಕಾಂಡದಲ್ಲೇ ತುಂಬ ಸಾರಾಂಶ ಇರೋದು. ಹಾಗಾಗಿ ಸೊಪ್ಪುಗಳನ್ನ ಬಳಸ್ಕೊಳ್ಬೇಕಾದಾಗ ಆದಷ್ಟು ಬೇರೊಂದು ಬಿಟ್ಟು ತುಂಬ ಬಲ್ತಿದ್ರೆ ಮಾತ್ರ ಒಂದು ಸ್ವಲ್ಪ ಕಡ್ಡಿ ತೆಗೀರಿ, ಇಲ್ಲಾಂದರೆ ಕಡ್ಡಿ ಸಮೇತ ಉಪಯೋಗಿಸ್ಕೊಳ್ಳಿ. ಸೊಪ್ಪನ್ನ ಒಂದು 5 ನಿಮಿಷದಷ್ಟು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನೆಂದ ನಂತರ ಈ ರೀತಿ ಜಸ್ಟ್ ಕುಲ್ಕಿ ಈ ಥರ ಪ್ರೆಸ್ ಮಾಡಿ ಸೊಪ್ಪನ್ನೆಲ್ಲ ನೀರಿಂದ ಮೇಲಕ್ಕೆ ಎತ್ಕೊಳ್ಳಿ. ನೀರನ್ನ ಬಸಿಯೋಕ್ಕೆ ಹೋಗಬೇಡಿ, ಯಾಕೆಂದರೆ ಮಣ್ಣೆಲ್ಲ ಇದ್ದರೆ ಆ ಸೊಪ್ಪಿನ ಜೊತೆ ಮತ್ತೆ ಮಿಕ್ಸ್ ಆಗುತ್ತೆ. ಸೊಪ್ಪು ತೊಳೆದ ನಂತರ ನೀರು ತಿಳಿ ಬರಬೇಕು, ಅಲ್ಲಿವರೆಗೂ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ. ನಾನಿಲ್ಲಿ 1-2 ಸಲ ತೊಳ್ಕೊಂಡಿದ್ದೀನಿ. ತುಂಬ ಮಣ್ಣಿರಲಿಲ್ಲ, ಹಾಗಾಗಿ ಚೆನ್ನಾಗಿ ಕ್ಲೀನಾಗಿದೆ. ನಾವು ಒಂದು 5 ನಿಮಿಷ ನೆನೆಸೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿ ಬೇಗ ಕೂಡ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ನೀರು ಪ್ಲೈನ್ ವಾಟರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ ನಾನಿಲ್ಲಿ ಕಾಳುಗಳನ್ನೆಲ್ಲ ತೊಳೆದು ಇಟ್ಕೊಳ್ತೀನಿ. ಕಾಳನ್ನ ನೀರಲ್ಲಿ ತೇಲ್ತವಲ್ಲ, ಅವನ್ನೆಲ್ಲ ತೆಗೆದು ಚೆಕ್ ಮಾಡಿ ಬೇಕಾದ್ರೆ ನೀವು ಒಳಗಡೆ ಸಣ್ಣ ಸಣ್ಣ ಕೀಡೆ ಹುಳಗಳಿರ್ತವೆ. ಹಾಗಾಗಿ ಆ ಕಾಳನ್ನೆಲ್ಲ ಬಿಸಾಕ್ತೀನಿ, ಮೇಲೆ ತೇಲಂಥ ಕಾಳುಗಳನ್ನ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ಕೊಳ್ತೀನಿ. ಒಂದು 15 ಮೆಣಸಿನ್ಕಾಯಿನ ತೊಗೊಂಡು ತೊಟ್ಟೆಲ್ಲ ಬಿಡಿಸ್ಬಿಟ್ಟು ಕಾಳು ಜೊತೆ ತೊಳೆದು ಬೇಯೋದಕ್ಕೆ ಹಾಕ್ಕೊಳ್ತೀನಿ. ನಾನಿಲ್ಲಿ 1 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಕೂಡ ಮಾಡಬಹುದು. ಕುಕ್ಕರ್ನಲ್ಲಿ ಮಾಡಿದ್ರೆ ಅರ್ಧ ಲೀಟ್ರ್ ನೀರು ಸಾಕಾಗುತ್ತೆ ನಿಮಗೆ. ಸಾಂಬಾರು ಎಷ್ಟು ಚೆನ್ನಾಗಿ ಮಾಡ್ತೀರಾ ನೋಡ್ಕೊಂಡು ಮಾಡ್ಕೊಳ್ಳಿ. ಪಾತ್ರೆಯಲ್ಲಾದರೆ ಸ್ವಲ್ಪ ಹಾವಿಯಾಗಿ ಡ್ರೈ ಆಗೋದ್ರಿಂದ ನೀರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಕಾಳು ಸ್ವಲ್ಪ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಒಂದು 80% ಕಾಳು ಬೆಂದಾಗ ನಮಗೆ ಹಸಿಮೆಣ್ಸಿನ್ಕಾಯಿ ಕೂಡ ಬೆಂದಿರುತ್ತೆ. ಹಸಿಮೆಣ್ಸಿನ್ಕಾಯಿನೆಲ್ಲ ಈಗ ಎತ್ಕೊಂಡು ನಂತರ ಸೊಪ್ಪು ತರಕಾರಿ ಹಾಕೋದಿದ್ರೆ ಹಾಕ್ಕೊಳ್ಬಹುದು. ಮೆಣಸಿನ್ಕಾಯಿನ ಎಣಿಸ್ಬಿಟ್ಟು ಹಾಕ್ಕೊಳ್ಳಿ. ಈ ರೀತಿ ನಾವು ಖಾರ ರುಬ್ಬೋದಕ್ಕೆ ತಗೊಳ್ಳುವಾಗ ಈಸಿ ಆಗುತ್ತೆ ಎಷ್ಟು ಮೆಣಸಿನ್ಕಾಯಿ ಹಾಕಿದ್ವಿ ಅಂತ. ಕ್ವಾಂಟಿಟಿ ಸ್ವಲ್ಪ ಇದೆ, ಬೇಗ ಸಿಕ್ಕೋಗುತ್ತೆ. ಜಾಸ್ತಿ ಇದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊಪ್ಪೆಲ್ಲ ಹಾಕಿದ್ಮೇಲಂತೂ ಇನ್ನೂ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮೆಣಸಿನ್ಕಾಯಿ ಬೆಂದಿರೋದನ್ನೆಲ್ಲ ತೊಗೊಂಡು ನಂತರ ನಾವು ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಸೊಪ್ಪು ಬೇಗ ಬೇಯುತ್ತೆ, ಹಾಗಾಗಿ ಮೆಣಸಿನ್ಕಾಯಿ ತೆಗೆದು ನಂತರನೇ ನೀವು ಸೊಪ್ಪು ಹಾಕ್ಕೊಳ್ಳಿ. ಹಸಿ ಅವರೆಕಾಳು ಅಥವಾ ತರ್ಗುಣಿ ಕಾಳು ಸಿಕ್ಕರೂ ಸೇಮ್ ಇದೇ ರೀತಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನೀವು ಪಾತ್ರೆಲ್ಲೂ ಮಾಡಿ ನೋಡಿ, ಕುಕ್ಕರ್ನಲ್ಲೂ ಮಾಡಿ ನೋಡಿ. ಸ್ವಲ್ಪ ಒಂದು 5 ನಿಮಿಷ ಎಕ್ಸ್ಟ್ರಾ ತೊಗೊಳ್ಬೋದು ಅಷ್ಟೇ ಪಾತ್ರೆಲಿ ಮಾಡೋದ್ರಿಂದ ಟೈಮ್ನ. ಪಾತ್ರೆಲಿ ಮಾಡೋದೇ ನಿಮ್ಗೆ ಇಷ್ಟ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಸೊಪ್ಪನ್ನ ಬೇಯೋದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ನಾನು ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಬೇಯಿಸಿರೋಂಥ ಹಸಿ ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಜಜ್ಜಿ ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ. ಏಕೆಂದರೆ ಮೆಣಸಿನ್ಕಾಯಿ ಖಾರ ಬೇಗ ರುಬ್ಬಿಡುತ್ತೆ, ಬೆಳ್ಳುಳ್ಳಿ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಗೋಲಿಯಷ್ಟು ಗಾತ್ರದ್ದು ನಿಂಬೆಹಣ್ಣು, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ತೀನಿ. ಮೆಣಸು ಹಾಕ್ಕೊಳ್ಳಲ್ಲ, ಬೇಗ ನುಣ್ಣಗಾಗಲ್ಲ ಅಂತೇಳಿ ಮೆಣಸಿನ ಪುಡಿನೇ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಬೇಯಿಸಿರೋಂಥ ಕಾಳು ಒಂದು ಅರ್ಧ ಸ್ಪೂನಷ್ಟು, ಹಾಗೆ ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾವು ಖಾರ ರುಬ್ಬಬೇಕಾದಾಗ ಒಂದು ಮುಖ್ಯವಾದಂಥ ಅಂಶ ಅಂದರೆ ತಣ್ಣೀರು ಹಾಕ್ಬಾರ್ದು ರುಬ್ಬೋದಕ್ಕೆ. ನಾವೇನು ಸಾಂಬಾರನ್ನ ಅಲ್ಲಿ ಕುದಿಸ್ತೀವಿ ಬಿಸಿ ನೀರು, ಅಥವಾ ಸಾಂಬಾರು ನೀರು ಇಲ್ಲ ಹಂಗೆ ಖಾರ ರುಬ್ತೀವಿ ಅಂದರೂ ಕೂಡ ಬಿಸಿನೀರು ಕಾಯಿಸಿ ಬಿಸಿ ಇದ್ದಾಗಲೇ ಹಾಕ್ಕೊಂಡು ರುಬ್ಬಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದ್ರದ್ದು. ತಣ್ಣೀರು ಹಾಕಿದ್ರೆ ಖಾರ ಕೂಡ ನುಣ್ಣಗಾಗೋದಿಲ್ಲ ಸರಿಯಾಗಿ. ಈಗ ರುಬ್ಬ ಆಗಿದೆ. ನಂತರ ನಾನು ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೊಂದು 3-4 ಸಲ ಉಪ್ಸಾರಿಗೆ ಉಪಯೋಗಿಸ್ಕೊಳ್ಬೋದು. ನೀವು ಯಾವುದನ್ನು ಉಪ್ಸಾರು ಮಾಡಿ ಈ ಖಾರನ ನೀವು ಉಪಯೋಗಿಸ್ಕೊಳ್ಬಹುದು. ಈಗ ಮಿಕ್ಸಿ ಜಾರದೆಲ್ಲ ಸೇರಿಸಿ 1 ಸ್ಪೂನಷ್ಟು ಖಾರ ಇದೆಯಲ್ಲ, ಅದಕ್ಕೆ ಒಂದು 2 ಸ್ಪೂನಷ್ಟು ಕಾಳು ಹಾಕ್ಕೊಳ್ತಿದ್ದೀನಿ, ಬೆಂದಿರೋಂಥ ಕಾಳು. ಹಾಗೆ ಜಜ್ಜಿರೋಂಥ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಸಾಂಬಾರ್ಗೆ ಹಾಕ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಬರೀ ಮಿಕ್ಸಿ ಜಾರ್ನೇ ತೊಳೆದ್ಬಿಟ್ಟು ಕೂಡ ಕಾಳು ಜೊತೆಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಸೊಪ್ಪು ಕಾಳು ಬೆಂದಿದೆ, ಚೆನ್ನಾಗಿ ಉಲ್ಟಾ ಸೀದಾ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಉಪ್ಪು ಹಾಕಿದ್ವಲ್ಲ, ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತೆ. ನಿಮಗೆ ಒಗ್ಗರಣೆ ಮಾಡೋದು ಬೇಡ, ಸೊಪ್ಪು ಕಾಳು ಏನೋ ಅನ್ನೋದಾದರೆ ಹೀಗೇನು ರುಬ್ಬಿದ್ದೀವಿ ಮಿಕ್ಸಿ ಜಾರಲ್ಲಿ ಅದನ್ನು ಜಸ್ಟ್ ನೀವು ಸೊಪ್ಪು ಕಾಳು ಬೇಯ್ತಾ ಇದೆಯಲ್ಲ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೋದು. ನಾನಿಲ್ಲಿ ಪಲ್ಯ ಮಾಡ್ಕೊತಿದ್ದೀನಿ ಸಪ್ರೇಟಾಗಿ, ಹಾಗಾಗಿ ನಾನು ಇದನ್ನು ಬೇರೆ ಬೌಲಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿರೋಂಥದ್ದರ ಅದಕ್ಕೆ ನಾನು ಕಾಳು ಬೇಯಿಸಿರೋಂಥ ನೀರನ್ನ ಬಸ್ಕೊತೀನಿ. ಇದು ಉಪ್ಸಾರು ರೆಡಿ ಆಗುತ್ತೆ.
ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸೊಪ್ಪು ಕಾಳು ಪಲ್ಯ ಸಪ್ರೇಟ್ ಬೇಡ, ಸಾಂಬಾರ್ನಲ್ಲೇ ಇರ್ಬೋದು ಅನ್ನೋದಾದರೆ ಜೊತೆನಲ್ಲೇ ಹಾಕಿ ಕುದಿಸ್ಕೊಳ್ಳಿ. ಒಂದೇ ಒಂದು ಕುದಿ ಬಂದು ಸಾಕಿದು. ಜಸ್ಟ್ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಸೊಪ್ಪಲ್ಲಿರೋಂಥ ನೀರಿನಂಶ ಎಲ್ಲ ಇಳಿದ್ಬಿಟ್ರೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಈಗ ಈ ಸಾಂಬಾರನ್ನ ಜಸ್ಟ್ ಒಂದೆರಡು ಕುದಿಯೋಕ್ಕಿಟ್ಟರೆ ಸಾಂಬಾರು ರೆಡಿ ಆಯಿತು. ಸಾಂಬಾರಿಗೆ ಯಾವುದೇ ರೀತಿ ಒಗ್ಗರಣೆ ಮಾಡ್ತಾಯಿಲ್ಲ. ಒಗ್ಗರಣೆ ಬೇಕಂದರೆ ಬೆಳ್ಳುಳ್ಳಿ ಜಜ್ಜಾಕಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕ್ಕೊಳ್ಬಹುದು. ನೋಡಿದ್ರಲ್ಲ, ಸಾಂಬಾರು ಕುದೀತಾ ಇದ್ದಂಗೆ ಸಾಂಬಾರು ರೆಡಿ ಆಯ್ತಿದ್ದು. ಲೈಟಾಗಿ ಖಾರ ಇರುತ್ತೆ, ಸಖತ್ತಾಗಿರುತ್ತೆ ಸಾಂಬಾರಂತೂ. ಈಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಬೇಯಿಸಿರೋಂಥ ಸೊಪ್ಪು ಕಾಳು, ತೆಂಗಿನಕಾಯಿ ತುರಿ. ನಾನಿಲ್ಲಿ ಹಸಿ ಕಾಳು ಅಥವಾ ಹಸಿ ಸೊಪ್ಪು ಉಪಯೋಗಿಸಿರೋದ್ರಿಂದ ನಾನು ಹಸಿ ಮೆಣಸಿನ್ಕಾಯಿನ ಬಳಸ್ತಿಲ್ಲ, ಕಾಣಿಸೋದಿಲ್ಲ ಅಂತೇಳಿ. ಒಣ ಮೆಣಸಿನ್ಕಾಯಿ ಅಥವಾ ಹಣ್ಣುಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಣ್ಣುಮೆಣಸಿನ್ಕಾಯಿ, 2 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು 1-2 ನಿಮಿಷ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಬಾಡಿಸ್ಕೊಳ್ಳಿ. ನಿಮಗೆ ಈರುಳ್ಳಿ ಬಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಕಲರ್ ಚೇಂಜ್ ಆಗೋದು ಬೇಡ, ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ತುಂಬಾ ರುಚಿ ಇರುತ್ತೆ. ನೀವು ಹಸಿ ತೆಂಗಿನಕಾಯಿ ತುರಿ ಹಾಕೋದಕ್ಕಿಂತ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ತುಂಬ ಹೊತ್ತು ಬಾಳಿಕೆ ಬರುತ್ತೆ, ಪಲ್ಯ ಬೇಗ ಅಳಿಸೋಗೋದಿಲ್ಲ. ನಂತರ ನಾವು ಸ್ಟವ್ನ ಸಿಮ್ ಮಾಡ್ಕೊಳ್ಳಿ. ಸಿಮ್ ಮಾಡಿಕೊಂಡು ಬಸ್ತಿರೋಂಥ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಿ ಅದರ ಫ್ಲೇವರ್ ಎಲ್ಲ ಸೊಪ್ಪು ಕಾಳಿಗೆ ಹಿಡಿಬೇಕು. ಒಂದು 2 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಸೊಪ್ಪು ಪಲ್ಯನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊಪ್ಪು ಪಲ್ಯ ಕೂಡ ತುಂಬ ರುಚಿಯಾಗಿ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ನಾವೀಗ ಮುದ್ದೆ ಜೊತೆಗೆ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮುದ್ದೆ ಮೇಲ್ಗಡೆ, ಸ್ವಲ್ಪ ನಿಂಬೆಹಣ್ಣು ಪೀಸು, ಸ್ವಲ್ಪ ರುಬ್ಬಿರೋಂಥ ಹಸಿಮೆಣ್ಸಿಕಾಯಿನ ಖಾರ, ಉಪ್ಸಾರು ಖಾರ. ಈ ಉಪ್ಸಾರು ಖಾರನ ನೀವು ಯಾವುದೇ ಬೇಳೆ ಸಾರು ಉಪ್ಸಾರು ಮಾಡಿದ್ರು ಕೂಡ, ಬೇಳೆ ಹಾಕಿ ಉಪ್ಸಾರು ಮಾಡಿದ್ರು ಕೂಡ ಉಪಯೋಗಿಸ್ಕೊಳ್ಬಹುದು. ನಂತರ ನಾವು ಪಲ್ಯ ಮಾಡಿದ್ದೀವಲ್ಲ, ಕಿಲ್ಕಿರೆ ಸೊಪ್ಪು ಮತ್ತು ತೊಗರಿಕಾಳಂದು ಆ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ. ಸಖತ್ತಾಗಿದೆ ಉಪ್ಸಾರಂತೂ. ಬರೀ ಉಪ್ಸಾರು ಎಷ್ಟು ರುಚಿಯಾಗಿದೆ ಅಂದರೆ ಹಾಗೆ ಕುಡಿಬಹುದು, ಅಷ್ಟೊಂದು ಚೆನ್ನಾಗಿದೆ ಉಪ್ಸಾರೆಲ್ಲ. ಯಾರೆಲ್ಲ ಇಷ್ಟಪಡ್ತೀರೋ ಉಪ್ಸಾರು ಅವ್ರಿಗೆಲ್ಲರಿಗೂ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ತುಂಬ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಮಾಡೋ ಮೆಥಡು ಒಂದೊಂದು ಸೈಡು ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ಖಾರ ಹರಿದು ಜಸ್ಟ್ ಸಾಂಬಾರಿಗೆ ಮಿಕ್ಸ್ ಮಾಡ್ತೀರಾ. ನಮ್ಮ ಕಡೆ ಆ ಥರ ಮಾಡಲ್ಲ. ಖಾರ ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ರೀತಿ ಊಟಕ್ಕೆ ಉಪಯೋಗಿಸ್ಕೊತೀವಿ. ಮಕ್ಕಳು ಊಟ ಮಾಡುವಾಗ ಉಪ್ಸಾರು ಖಾರ ಉಪಯೋಗಿಸೋದೇ ಬೇಡ. ಖಾರದ ನೀರು ಬಿಟ್ಟಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಲೈಟಾಗಿ ಖಾರ ಇರುತ್ತೆ. ನಿಮ್ಗೇನಾದ್ರು ಬೇಕಂದರೆ ನಿಂಬೆಹಣ್ಣು ರಸ ಹಾಕ್ಕೊಂಡು ಈ ರೀತಿ ಖಾರನ ಕಲಿಸ್ಕೊಂಡು ಮುದ್ದೆ ಊಟ ಮಾಡಬಹುದು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ಓಕೆ, ಬಾಯ್.